ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಾಗ ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀವಿ. ಇದನ್ನು ನಾವು ಚಪಾತಿ ಜೊತೆ ಆಯಿತು, ರೊಟ್ಟಿ ಜೊತೆ ಆಯಿತು, ಅಥವಾ ಪರಾಟ ಜೊತೆನೂ ತಿನ್ಬೋದು. ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತ ರೊಟ್ಟಿ ಜೊತೆ ಅಂದ್ರೆ ಮಸ್ತ್ ಕಾಂಬೋ ಆಗಿರ್ತದೆ. ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಅಂತ ಬರ್ರಿ. ಸೊ ಐಟಮ್ಸ್ ನೋಡೋಣ. ಫಸ್ಟ್ ಇಲ್ಲಿ ಬೆಂಡೆಕಾಯಿನ ಸಣ್ಣವ ಹೆಚ್ಚಿಟ್ಕೊಂಡೀವಿ ನೋಡ್ರಿ, ಇಷ್ಟ. ನೆಕ್ಸ್ಟು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀವಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡೀವಿ. ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಎಣ್ಣೆ, ಕರಿಬೇವು ಮತ್ತು ಕೊತ್ತಂಬರಿ. ಈಗ ಇಲ್ಲಿ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಗರಂ ಮಸಾಲ, ಉಪ್ಪು ಇವಿಷ್ಟು ತೊಗೊಂಡೀವಿ. ನೆಕ್ಸ್ಟ್ ಗುರೆಳ್ಳು ಪುಡಿ ತೊಗೊಂಡೀವಿ ನೋಡ್ರಿ ಇಲ್ಲೇ. ಇವಾಗ ಇವೆಲ್ಲ ತೊಗೊಂಡೀವಿ. ಮಾಡೋದು ಹೆಂಗಂತ ನೋಡೋಣಂತ ಬರ್ರಿ. ಸೊ ಈಗ ಫಸ್ಟ್ ನಾವು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಬೆಂಡೆಕಾಯಿ ಹುರ್ಕೋಬೇಕು ರೀ. ಸೊ ಎಲ್ಲ ಬೆಂಡೆಕಾಯಿ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಳಕತ್ತೀವಿ ನೋಡ್ರಿ. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಹುರ್ಕೊಣಮಂತ. ಸೊ ಇದನ್ನ ಎದಕ್ಕೆ ಹುರ್ಕೋಬೇಕಪ್ಪ ಅಂತ ಅಂದ್ರೆ ಇದ್ರೊಳಗೆ ಅಂಟು ಅಂಶ ಇರುತ್ತೆ ರೀ, ಅದು ಹೋಗ್ಬೇಕು. ಅದಿತ್ತಂದ್ರೆ ಪಲ್ಯ ಚಲೋ ಆಗಂಗಿಲ್ಲ. ಸೊ ಅದಕ್ಕೆ ಹುರ್ಕೊಂಡು ಬಂದೀವಿ ನೋಡ್ರಿ. ಈಗ ಇದ್ರ ಮೇಲೆ ಕಣ್ಣು ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆಂದಾಗ ಹುರ್ಕೋಬೇಕು ರೀ. ನೋಡ್ರಿ ಇವಾಗ ಚೆಂದಾಗ ಹುರ್ಕೊಂಡಿವಿ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬರ್ತೀವಿ ರೀ. ನೆಕ್ಸ್ಟ್ ಅದ ಬಾಳ್ಗಿಗೆ ಎಣ್ಣೆ ಹಾಕ್ಕೊಳಕತ್ತೀವಿ ನೋಡ್ರಿ. ಈಗ ಎಣ್ಣೆ ಕಾದಿಂದ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳಕತ್ತೀವಿ ನೋಡ್ರಿ, ಮತ್ತು ಕರಿಬೇವು ಹಾಕ್ಕೊಂಡು ನೆಕ್ಸ್ಟ್ ಹೆಚ್ಚಿಟ್ಟಿದ್ದ ಉಳ್ಳಾಗಡ್ಡಿನ ಹಾಕ್ಕೊಳಕತ್ತೀವಿ ನೋಡ್ರಿ. ಈಗ ಎಲ್ಲ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಡೋವಂತ್ರಿ. ಉಳ್ಳಾಗಡ್ಡಿ ಕಲರ್ ಬರುತ್ತನ ಫ್ರೈ ಮಾಡ್ಕೊಳವಂತ್ರಿ. ನೆಕ್ಸ್ಟ್ ಇವಾಗ ಇದಕ್ಕೆ ಹಸಿ ಖಾರ ಹಾಕ್ಕೊಳಕತ್ತೀವಿ ನೋಡಿರಿ, ಪೇಸ್ಟ್. ನಿಮ್ಮ ಖಾರ ಎಷ್ಟು ಬೇಕೋ ನೋಡಿ ಹಾಕೋರಿ. ಈಗ ಅದನ್ನು ಒಂದು ಸ್ವಲ್ಪ ಚೆಂದಾಗಿ ಮಾಡೋಣ. ಘಾಟ್ ಇರುತ್ತೆ, ಘಾಟ್ ಹೋಗುವವರೆಗೂ ಮಿಕ್ಸ್ ಮಾಡ್ಕೊಂಡಂತ. ನೆಕ್ಸ್ಟ್ ಇವಾಗ ಇದಕ್ಕೆ ಅರಿಶಿನ ಪುಡಿ, ಮಸಾಲ ಮತ್ತು ಉಪ್ಪು ಇದಿಷ್ಟು ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ನೋಡಿರಿ ಇವಾಗ ನಾವು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಬಂದೀವಿ. ನೆಕ್ಸ್ಟ್ ಇದಕ್ಕೆ ಬೆಂಡೆಕಾಯಿನ ಹಾಕ್ಕೊಳಕತ್ತೀವಿ ನೋಡ್ರಿ, ಹುರಿದಿದ್ದು. ಈಗ ಬೆಂಡೆಕಾಯಿನೂ ಹಾಕ್ಕೊಂಡು ಇದನ್ನು ಕೂಡ ಚೆಂದಾಗ ಫ್ರೈ ಮಾಡ್ಕೊಬೇಕು ರೀ. ನೆಕ್ಸ್ಟ್ ಇದಕ್ಕೆ ಗುರೆಳ್ಳು ಪುಡಿನ ಹಚ್ಕೊಳಕತ್ತೀವಿ ನೋಡ್ರಿ. ಈಗ ಇದನ್ನು ಚೆಂದಾಗ ಮಿಕ್ಸ್ ಮಾಡಿ ಇದಕ್ಕೆ ಕುದಿಯಾಕ ನೀರು ಹಾಕಿ ಚೆಂದಾಗ ಕುದಿಯಾಕ ಇಡಬೇಕು ರೀ. ಈಗ ಇದಕ್ಕೆ ನೀರು ಹಾಕ್ಕೊಳಕತ್ತೀವಿ ನೋಡ್ರಿ. ಸೊ ಲಾಸ್ಟ್ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಪ್ಲೇಟ್ ಮುಚ್ಚಿಕ್ಯಾತ ಕುದಿಯಾಕ ಇಡ್ಬೇಕು ನೋಡ್ರಿ. ಈಗ ಮಿಕ್ಸ್ ಮಾಡೀವಿ. ಈಗ ಒಂದು ಪ್ಲೇಟ್ ಮುಚ್ಚಿ ಕುದಿಯಾಕ ಇಡಾತ್ತೀವಿ ನೋಡ್ರಿ. ನೆಕ್ಸ್ಟ್ ಇವಾಗಿದೆ ಕುದ್ದೈತಿ. ಈಗ ಪ್ಲೇಟ್ ತೆಗೆದು ನೋಡಾಕ್ತೀವಿ ನೋಡ್ರಿ. ಇದನ್ನು ನಾವು ಹೆಚ್ಚಿಗೆ ನೋಡ್ಬೇಕು ರೀ. ಮೆತ್ತಗಾಗಿತ್ತಂದ್ರೆ ಇದು ಕುದ್ದೈತೆ ಅಂತರ್ಥ. ಈಗ ಲಾಸ್ಟ್ ಟಚ್ ಕೊತ್ತಂಬರಿ ಉದುರಿಸಿದ್ರೆ ರೆಡಿ ಆಗುತ್ತೆ. ಲಾಸ್ಟ್ ಒಂದು ಸಲ ಮಿಕ್ಸ್ ಮಾಡೋಣಂತ. ಸೊ ನೋಡಿದ್ರಲ್ರಿ ಯಾವ ರೀತಿ ಬೆಂಡೆಕಾಯಿ ಪಲ್ಯನ ನಾವು ಮಾಡ್ತೀವಿ ಅಂತ. ಇದೇ ರೀತಿ ಒಣ ಖಾರ ಹಾಕಿ ಕೂಡ ಮಾಡ್ತಾರೆ. ಅದನ್ನು ಒಂದು ಸಲ ಮಾಡ್ಬೇಕಂದ್ರೆ ಕಮೆಂಟ್ ಒಳಗೆ ಹೇಳ್ರಿ, ಮಾಡಿರಿ ಅಂತ ಮಾಡಿ ತೋರಿಸ್ತೀವಂತ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಂತ. ಧನ್ಯವಾದಗಳು.